ನಮಸ್ಕಾರ ರೀ ಸಾವುಕಾರ ಮಂದಿ. ಇವತ್ತು ನಮ್ಮ ಬ್ಲಾಗರ್ ಕುಶಲ್ ಅವ್ರನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರದ್ದು ಇವತ್ತು ಸ್ಪೆಷಲ್ ಐತಿ. ಏನು ಸ್ಪೆಷಲ್ ಐತೆ ಅಂದ್ರೆ ಇವತ್ತು ಜನ್ಮದಿನ ಐತಿ. ಅದಕ್ಕೆ ಎಲ್ಲರೂ ಸೇರಿ ಅವ್ನಿಗೆ ಚೀರಸ್ ಕೊಡ್ರಿ. ಅಕ್ಕೋ ನಿಮ್ಮ ನೋಡ್ರಿ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕುಶಾಲಣ್ಣ ಹ್ಯಾಪಿ ಬರ್ತ್ಡೇ ರಾಜಾ ಕುಶಾಲಣ್ಣ ಅಂದೆ ನಿಮ್ಮ ಬರೀ ಇಂಥದೆಯಾ ನೋಡ್ರಿ. ನಾವು ಹುಡುಗಕ್ಕೆಲ್ಲ ಅಂಡ್ರು ಅನ್ಬೋದು. ಎಲ್ಲಿಂದ ಹಿಡ್ಕೊಂಬಂದ್ರು ಗೊತ್ತಿಲ್ಲ. ಏನು ಅಂದ್ಕೋಬೇಡ್ರಿ, ಅಣ್ಣಗ ಉಳ್ಳಾಗಡ್ಡಿ ಹೆಚ್ಚಾಕ ಹಚ್ಚಿವಿ. ಯಾಕಂದ್ರೆ ಯಾರಾದ್ರೂ ಏನೈತಿ ಉಳ್ಳಾಗಡ್ಡಿ ಹೆಚ್ಚದ. ಹ್ಯಾಪಿ ಬರ್ತ್ಡೇ ತೆಗಿ ನೋಡ್ರಿ ಅಣ್ಣಂದು. ಬಿಡ್ಲ ತೋರಿ ಅಣ್ಣಾರ ಎಲ್ಲಿ ಜರ್ದ್ ಬಿಟ್ಟೈತೆ ಅದು. ನೋಡ್ರಿ ಅಣ್ಣನ ಬರ್ತಡೇ ಅಣ್ಣನ ಬರ್ತಡೇ. ಎಲ್ಲರೂ ಸೇರಿ ನಮ್ಮ ಅಣ್ಣನ ಬರ್ತಡೇಕ್ಕೆ ಶುಭಾಶಯಗಳನ್ನು ತಿಳಿಸೋಣ. ಹ್ಯಾಪಿ ಬರ್ತ್ಡೇ ಅಚ್ಚೋ ನಿಮ್ಮ. ಹುಟ್ಟಿದ ತಪ್ಪಿಗಾಗಿ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. मजा आया. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2 ವರ್ಷ ಆಯ್ತು ನಾ ಬರ್ಡೇ ಆಚರಿಸಿಲ್ದಂಗ. 2 ವರ್ಷದ ನಂತರ ಹ್ಯಾಪಿ ಬರ್ಡೇ ಕುಶಾಲಣ್ಣ, ಹ್ಯಾಪಿ ಬರ್ಡೇ ಕುಶಾಲಣ್ಣ. ಕಟ್ ಮಾಡು. ಗೈಸ್, ಇವತ್ತು ಅನ್ಎಕ್ಸ್ಪೆಕ್ಟೆಡ್. ನಾ ಕೇಕ್ ಬೇಡ ಅಂತ ಹೇಳಿದ್ದೆ ಅವ್ರಿಗೆ, ಆದ್ರೂ ಏನೇನೋ ಸೆಲೆಬ್ರೇಷನ್ ಮಾಡ್ತವ್ರೆ. ನಾನು ಅನ್ಕೊಂಡಿರಲಿಲ್ಲ. ಹೋದ ವರ್ಷ ಅಂದರೆ ಲಾಸ್ಟ್ 2 years ಬ್ಯಾಕ್ ಎಲ್ಲ ನನಗೆ ಆರ್ಟಿಸ್ಟ್ ಅಂತ ಬಂದಿತ್ತು. ಈ ಸರಿ ನ್ಯೂ ನೇಮ್ ಯೂಟ್ಯೂಬರ್ ಅಂತ ಹಾಕಿದ್ದಾರೆ. ಯೂಟ್ಯೂಬರ್ ಅಂತ ಹಾಕಿದ್ದಾರೆ. ನೋಡಣ್ರಿ ಈ ದಿನ ಹೆಂಗಿರುತ್ತೆ. ಸಂತೋರ್ದು ವರ್ಕ್ ಐತಿ, ಇವಾಗ ಹೋಗ್ಬೇಕು ಅವ್ರ ವರ್ಕಿಗೆ. ಇವತ್ತು ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಿದಾರೆ ಲಾಗ್ನ. ಓಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ನಮಗೂ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇದು. ಅವರು ಏನೇನೋ ನೈಟ್ ಪ್ಲ್ಯಾನ್ ಹಾಕಿದ್ರಂತ. ನೈಟ್ ಆಗಿಲ್ಲ, ಸಂಜೆ ಮಕ್ಕೊಂಬಿಟ್ರೆ. ಅದಕ್ಕಾಗಿ ನೈಟ್ ಮಾಡೋಕೆ ಇವಾಗ ಮಾರ್ನಿಂಗು ಬರ್ಡೇ ಮಾಡಿದ್ರು. ನಂಗೆ ಅಂದ್ಕೊಂಡಿರಲಿಲ್ಲ ನಾನು ಸೆಲೆಬ್ರೇಟ್ ಮಾಡ್ತಾರೆ ಅಂತಂದು. ಅನ್ಎಕ್ಸ್ಪೆಕ್ಟೆಡ್ ಇದು. 2 ವರ್ಷ ಆಯ್ತು ರೀ ಬರ್ಡೇ ಆಚರಿಸ್ಕಿಲ್ಲ. ನಂಗೆ ಇದೇ 2 ವರ್ಷದ ಮಾತ್ರ ಆಯಿತು ಬರ್ಡೇ ಆಚರಿಸ್ಕಿರೋದು. ಹಾಗಾಗಿ ಹ್ಯಾಪಿ ಆಯಿತು, ಖುಷಿ ಆಯಿತು. ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಒಂದೊಂದ್ಸರಿ ಖುಷಿ ತರ್ತಾವೆ ಜೀವನದಲ್ಲಿ. ನೋಡೋಣ ಇವತ್ತಿನ ದಿನ ಹೆಂಗಿರ್ತಾವೆ. ಇವತ್ತು ಬೇಕಾಗ್ತದೆ ಸಂತೋರು ವರ್ಷ ಬಂದಮೇಲೆ ಚೂರು ಊಟ ಮಾಡೋಕ್ಕೆ ಹೋಗ್ತೇವೆ ಹೊರಗಡೆ. ನೋಡೋಣ, ವ್ಲಾಗ್ ಮಾಡ್ತೀನಿ ಇವತ್ತು. ಹೇಗಿರುತ್ತೆ ನೋಡೋಣ ಇವತ್ತು. ಯೂಟ್ಯೂಬರ್ ಅದೇ ಕೊಡೋಣ. ಅಯ್ಯಯ್ಯ ಎಲ್ಲ ಮಾಡಿದ. ಇವತ್ತಿನ ನಾಷ್ಟ ನೋಡ್ರಿ ಇದು. ನಾಷ್ಟ ಮಾಡ್ತವ್ರೆ. ಇಲ್ಲಿ ಈರುಳ್ಳಿ ಹೆಚ್ಚಾಕಿ ಇಟ್ಬಿಟ್ಟು ನಾಷ್ಟ ಮಾಡಂತೀವಿ. ಒಂದು ಚಿಕ್ಕ ಕೇಕ್ ತಿಂದು ಗಾಣಿ ಮಾಡ್ಕೊಳೋದು. ಗಾಯ್ಸ್, ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೇಕ್ ತಿಂದ ಮಾಡ್ಕೊಂಡ್ಬಿಟ್ಟಾರ. ಅದಕ್ಕೆ ಎಷ್ಟು ಕೆ ಜಿದಲ್ಲಿ ಅದ? 1/4 kg ಕೇಕು 3 ಮಂದಿ ತಿಂದೇವಿ. ಅರ್ಧ ಮಾಡ್ಕೊಂಡು ಪಟ್ಟಿನ ತುಂಬಿತು. ಅದರ ಬೇರೆ ಸಂತೋಷ ಸ್ವಲ್ಪ ಡಬ್ಬಿ ಹೋಯಾಕ ಒಗ್ಗರಣೆ ಮಾಡಿದ್ವಿ. ಏನೋ ಮಾಡಿದ್ನಪ್ಪ ಒಗ್ಗರಣೆ. ಶೇಂಗಾ ಇಲ್ಲನೇ ಇಲ್ಲಿ ಬಿಡು, ಪೀನಟ್ಸ್ ತರಬೇಕು. ಒಗ್ಗರಣೆ ಮಾಡ್ತೀವಿ. ನಮ್ಮ ಹೆಚ್ಚಿಕೊಟ್ಟೆ ನಾನು ರಾಜಣ್ಣ. ತಡಿ ಟೊಮೆಟೊ ಅಂತಿ ಇವ್ರು ಇದನ್ನ ಹಾಕಿದೆ. ಗೈಸ್, ಇವತ್ತು ಸಂತೋರು ರೀತಿ ವರ್ಕಿಗೆ ಹೊಂಟವ್ರೆ. ನಾವು ಒಂಚೂರು ದೇವಸ್ಥಾನಕ್ಕೆ ಹೋಗಿ ಅತ್ಲಗಿಂದ ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕೀಗ.
ಆಗಲೇ 8:30 ಆಯಿತು. ಟೈಮ್ ಭಾಳ ಆಗ್ಯದ್ರಿ ಕ್ರಿಕೆಟ್ ಆಡಕ್ಕೆ ಹೋಗಕ್ಕೆ. 7ಗೆ ಹೋಗ್ತಿದ್ವಿ. ಆ್ಯಕ್ಚುಲಿ ನಾವು 7ಗೆ ಸ್ಟಾರ್ಟ್ ಮಾಡಿರ್ತಾರೆ ಇವತ್ತು. ಲೇಟ್ ಆಯಿತು ಹೋಗೋದು. ನಮ್ಮ ರಾಜನೇ ಕರ್ಕೊಂಬಿಟ್ಟೀನಿ ಕ್ರಿಕೆಟ್ ಆಡಕ್ಕೆ. ನೋಡಂಬರ್ರಿ ಇವತ್ತು ಇವಾಗಿಂದ ಏನಾಗತ್ತೆ ಕ್ರಿಕೆಟಿಂದ ಆಡಾಗಲೇ ಮುಗಿಸ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ. 12 ಗಂಟೆಗೆ ಮುಗಿಸ್ತಾರೆ ಮ್ಯಾಚಸ್ನ. ಇನ್ನೊಂದು 3 ಅವರ್ಸ್ ಆಡಿ ಬರೋದಷ್ಟೇ. ದೇವಸ್ಥಾನಕ್ಕೆ ಬಂದ್ವಿ. ಹಾಂ ಇಲ್ಲ ಬೆಟ್ ಅಂದ್ರೆ ಬೇರೆ ಜೊತೆ ಇದ್ದಾಗ ಆಡ್ತಾರೆ ಅಷ್ಟೇ. ಫ್ರೆಂಡ್ಲಿ ಮ್ಯಾಚ್ ಇದೆ. ಗೈಸ್ ಎಲ್ಲಿದೆ? ಕಲ್ಯಾಣನಗರಕ್ಕೆ ಬಂದ್ವಿ. ಇವಾಗ ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕು. ಕ್ರಿಕೆಟ್ ಆಡಕ್ಕೆ ಹೋಗಿದಾರಲ್ಲ ಅಂದರೆ ಫೋನ್ಸ್ ಕೇಳಿದೆ, ಇನ್ನೂ ಆಡ್ತಾರಷ್ಟೇ. ಹಂಗಾಗಿ ಹೋಗ್ತಿದ್ದೀವಿ. ಇವತ್ತು ನಮ್ಗೆ ಲೇಟ್ ಆಯಿತು. 8:30 ಆಯಿತು ಆಗಲೇ. ಹಂಗಾಗಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಹೋಗ್ಯಾರ ಒಂದು ಮಾಡಿದೆ. ಆಡ್ತವ್ರೆ ಇನ್ನು. ಅದಕ್ಕೆ ಹೋಗಿ ಇವಾಗ ಒಂದು 12 o'clock ಮಟ್ಟ ಆಡಿ ಆಮೇಲೆ ಒಂಚೂರು ಅಲ್ಲಿ ಹೊರಗೆ ಹೋಗ್ಬೇಕಂತ ಇದ್ದೆ. ಗಾಯ್ಸ್ ಸಂತೋರು ಅವ್ನು ಹೊರಗೆ ಹೋದ. ಇವಾಗ ನಾನು ನಮ್ಮ ರಾಜೇ ಅವ್ರು ಸೇರ್ಕೊಂಡು ಕ್ರಿಕೆಟ್ ಆಡಕ್ಕೆ ಹೊಂಟೇವಿ. ಈಗ ಆಗಲೇ ಶುರು ಮಾಡಿದ್ದಾರೆ. ಆಗಲೇ 2 ಮ್ಯಾಚ್ ಆಗಿದ್ದಾವಂತೆ. ಇನ್ನೊಂದು 12 o'clock 1 o'clock ಮಟ್ಟ ಆಡ್ತಾರೆ. 1 o'clock ಮಟ್ಟ ಆಡಿ ನಾವು ವಾಪಸ್ಸು ರೂಮಿಗೆ ಹೋಗಿ ಒಂಚೂರು ಹೊರಗೆ ಹೋಗ್ಬೇಕು. ನಾನು ಟಿಫನ್ ಮಾಡಿ ಆಮೇಲೆ ಹೊರಗೆ ಹೋಗ್ಬೇಕು. ನೋಡೋಣ ಕ್ರಿಕೆಟ್ ಆಡಕ್ಕೆ ಹೋಗೋಣ ಈಗ. ನಮ್ಮ ಮುಂದಿನ ಗಾಯ್ಸ್ ಫೈನಲಿ ಗ್ರೌಂಡ್ ಹತ್ರ ಬಂದ್ವಿ. ಹುಡುಗರು ಅದಾರಲ್ಲ ಗೊತ್ತಿಲ್ಲ, ಆಡ್ತಿದಾರ ಅನಿಸ್ತಿದ್ವಿ. ಆಗಲೇ ಹೋಗೋ ಟೈಮಿಗೆ ಬಂದೇವು ನಾವು. ನಿಲ್ಸು 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 ಬ್ಯಾಕ್ 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 ಬಾ. ಅಮೀರ್ ಅವ್ರು ಅದಾರ ನೋಡ್ರಿ ಅಲ್ಲಿ. ಯಪ್ಪ ಇಷ್ಟ ಹಾಕಿರ ನೀವು ಹೊಡೆಯಲ್ಲ, ಸೊಕಾಸ್ ಹಾಕಿರ ಹೊಡೆಯವಲ್ರಿ. ಆಗಲೇ 4 ಮ್ಯಾಚ್ ಆಡಿರೋಂಥವ್ರು. ನೋಡೋಣ ರೀ ನೆಕ್ಸ್ಟ್ ಮ್ಯಾಚ್ ನಾವು ಆಡೋಣ. 2 ಮ್ಯಾಚ್ ಆಡಿ ಹೋಗೋದಷ್ಟೇ. ಲೇಟಾಗಿ ತಂಗಿದ್ರಿ ಇವತ್ತು. ಹಂಗಾಗಿ ಅವರು ಆಗಲೇ ಸುಸ್ತಾಗಿರ್ತಾರೆ ಪಾಪ ಆಡಿ. ನಾವೀಗ ಫ್ರೆಶ್ ಬಂತು ಸುಮ್ಮನೆ. LBW ಗೈಸ್ ಮ್ಯಾಚ್ ಮುಗೀತು. ಇವಾಗ ನಾವು ಜಾಯ್ನ್ ಆಗ್ತೀವಿ ಮ್ಯಾಚಿಗೆ. ನೋಡೋಣ ಇನ್ನೊಂದು ಮ್ಯಾಚ್ ಆಡ್ತಾರೆ, ಇನ್ನು 2 ಮ್ಯಾಚ್ ಆಡ್ತಾರೆ ಗೊತ್ತಿಲ್ಲ. ಗೈಸ್ ನಮ್ಮ ರಾಜು ಅವರು ಕಿಪಿ ವಿಕೆಟ್ ಆದರು. ಸ್ಕ್ರೀಸ್ ಔಟ್. ಅಬ್ದುಲ್ ಅವ್ರು ಸುಸ್ತಾಗಿ ಕುಂತವ್ರೆ ಪಾಪ. ಮತ್ತು 4 ಮ್ಯಾಚ್ ಆಡ್ಯಾರ. ಮತ್ತು ನಾವೀಗ ಬಂದೇವಿ. ಆದ್ರೆ ನಮ್ಮ ಸಂಬಂಧ 2 ಮ್ಯಾಚ್ ಆಡ ಅಂತಾರೆ ಪಾಪ. ಕ್ರಿಕೆಟ್ ಆಡಿ ಬಂದೀವಿ. ಅವ್ರು ಆಗಲೇ ಸ್ಟಾರ್ಟ್ ಮಾಡಿದ್ರು. 4 ಮ್ಯಾಚ್ ಆಡಿದ್ರು ಅವರಾಗಲೇ. ಹಾಗಾಗಿ 5ನೇ ಮ್ಯಾಚ್ ನಾವು ಒಂದು ಆಡಿ ಲಾಸ್ಟ್ ಅವ್ರಿಗೆ ಪಾಪ ಸೆಕೆಂಡ್ ಶಿಫ್ಟ್ ಓಡೋದಾರ್ರಿ. ಅದ್ರಾಗ ವರ್ಕಿಗೆ 1 to 10 12 to 9 ಓಡೋದಾರ. ಪಾಪ ಅವ್ರು ಅಡುಗೆ ಮಾಡ್ಕೋಬೇಕು ರೂಮಿಗೆ ಹೋಗಿ. ಹಂಗಾಗಿ ನಾನು ಜಾಸ್ತಿ ಏನು ಕೇಳೋಕ್ಕೋಲ್ಲ ಇನ್ನೂ ಮ್ಯಾಚ್ ಆಡೋಣ ಅಂತ. ಜಸ್ಟ್ ರಾಮೂರ್ತಿ ನಗರಕ್ಕೆ ಬಂದ್ವಿ. ಒಂದು ರೀಚ್ ಆಗಿ ನೋಡ್ರಿ. ಈಗ ನಾವು ಬಟ್ಟೆ ತೊಳಿಲಿಕ್ಕೆ ಬಟ್ಟೆನ ಇಟ್ಟು ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿ ಒಂದು 4 ಗಂಟೆಗೆ ಬಂದು ಬಟ್ಟೆ ತೊಳೆದು ಸಂತು ಬಂದಮೇಲೆ ಹೊರಗೆ ಹೋಗ್ಬೇಕು ರೀ. ನೋಡೋಣ ಅಲ್ಲಿ ಮಟ್ಟ ಒಂದು 2 ಮೂವಿ ನೋಡಿದ್ರೆ ಮೂವಿ ನೋಡ್ತೇನೆ. ಗೈಸ್ ಕ್ರಿಕೆಟ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ರಾಜು ಅವರು ಅವ್ನದೇನೋ ಡ್ರೆಸ್ ಗಿಸ್ತಾರ ಹೌದ ಅಂತ. ಹಂಗಾಗಿ ಅವ್ನು ರೂಮಿಗೆ ಹೋದ. ಇನ್ನೊಂದು ರೂಮಲ್ಲಿ ಮಾಡಿದ್ದ ಫಸ್ಟ್ ಮಾಡಿದ್ದಲ್ಲ ಆ ರೂಮಿಗೆ ಹೋದ. ಹಾಗಾಗಿ ನಾನು ಟಿಫನ್ ಮಾಡಿ ಇಟ್ಟೋಗಿದ್ದೆ. ಅಂದ್ರೆ ಸಂತು ಅವರೆಲ್ಲ ಇದ್ದಾಗನ ರೈಸ್ ಮಾಡಿ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನೇ ವಾಪಸ್ ಕ್ರಿಕೆಟ್ ಆಡಿ ಬಂದು ಸುಸ್ತಾಗತ್ತಿ ಯಾವಾಗ ಬಂತಿಲ್ಲ ಅಂತ ಇಟ್ಕೊಂಡಿದ್ದೆ. ಹಾಗಾಗಿ ಇವಾಗ ಬಂದು ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಯಾಕಂದ್ರೆ 4 o'clock ವಿಡಿಯೋ ಅಪ್ಲೋಡ್ ಮಾಡಬೇಕು. ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ 4 o'clock ವಿಡಿಯೋ ಹಾಕ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ವಿಡಿಯೋ ಇವತ್ತಿಂದು ಸಂಜೆದು ಒಂಚೂರು ಚೆನ್ನಾಗಿರುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ ವಿಡಿಯೋನ.
ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಬರ್ಡೇ ಸ್ಪೆಷಲ್ ಅಂತಂದು ಹೊರ ಕರ್ಕೊಂಡ್ತೀನಿ. ಎಲ್ಲರ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ. ಅದಕ್ಕೆ ಇನ್ನೊಂದು ಏನೋ ಪ್ಲ್ಯಾನ್ ಇದೆ, ಅದನ್ನು ಮುಂದೆ ಹೇಳ್ತೇನೆ ನಾನು. ನೋಡೋಣ. ಇವಾಗ ಫಸ್ಟ್ ಇಲ್ಲಿಂದ ಸೀದಾ ದೇವಸ್ಥಾನ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊಸ ಇದನ್ನು ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಂಚೂರು ದೇವ್ರಿಗೆ ಒಂಚೂರು ಕೈ ಮುಗಿದು ಅಟ್ಲಾಗಿಂದ ಸೀದಾ ಒಂಚೂರು ತಿರುಗಾಡಕ್ಕೆ ಹೋಗ್ತೀವಿ. ನೋಡಲ್ರಿ ಟೈಮ್ ಎಷ್ಟೊತ್ತಾಗುತ್ತೋ, 10 ಗಂಟೆ 11 ಗಂಟೆ ಆದ್ರೂ ಲೇಟ್ ಆದರೂ ಪರವಾಗಿಲ್ಲ, ಆರಾಮ್ ಬರ್ತೀವಿ. ಅಣ್ಣ ನಮ್ಮ ಕುಶಲನ್ನ ಬರ್ತ್ಡೇ ಐತಿ. ಇವತ್ತೆಲ್ಲರೂ ಚಲೋ ಅರ್ಬಿ ಹಾಕೊಂಡು ಹೊಂಟೀವಿ. ಹಂಗೆ ಯಾವ ಹುಡುಗಿನ ಫಿಕ್ಸ್ ಮಾಡ್ಕೊಂಬಂದ್ರ ನಮ್ಮ ಅಣ್ಣಾಗ. ನನಗೆ ಬೇಡ, ಅವಂಗ ನೋಡ್ಬೇಕ್ರಿ, ಅವನಾಗ ಹುಡ್ಕೊಂಡಾನ. ಹಂಗಾಗಿ ಅವ್ರ ರಾಜು ಒಂದು ಐತಿ, ನಮಗೊಂದು ಐತಂತ ಕರೆ. ಹಂಗೆ ನಾವ ಒಂಚೂರು ಸಮಾಧಾನ ಮಾಡ್ಕೊಳ್ಳೋದು ಐತೆ ಅಂತಂದು ಮತ್ತೆ ಮುಂದೆ ಹೋಗ್ತಾ ನೋಡೋಣ್ರಿ. ಗೈಸ್, ವಾಚ್ ತಗೊಳಕ್ ಬಂದೇವಿ. ಇವ್ನು 108 ಸಲ ಹೇಳಕಂತಾನೆ ಡಿಜಿಟಲ್ ಬೇಡ ಅಂತಂದ್ರೆ ಮತ್ತು ಡಿಜಿಟಲಿಗೆ ಬರ್ತಾನೆ. ಇದು ಡಿಜಿಟಲ್ ಅಲ್ಲಮ್ಮ, ನೀನು ಈ ಪ್ಯಾಟರ್ನ್ ಬರ್ಕಂತ, ಈ ಪ್ಯಾಟರ್ನ್ ಆಗ್ತಾರೆ ಬಿಡೋರು ಈ ಅನ್ನೋದ್ರ ಬಿಡೋರು ನೋಡಿ. ಬೇಡ ಅಂದ್ರೆ ನೋಡಿ ಇವತ್ತು ಗೈಸ್, ವಾಚ್ ನೋಡಕ್ಕೆ ಹೋಗಿದ್ವಿ ಡಿಜಿಟಲ್, ರಿಲಯನ್ಸ್ ಡಿಜಿಟಲ್ ಒಳಗೆ. ನಾ ಹೇಳಿದೆ ಅವನಿಗೆ, ನನಗೆ ಡಿಜಿಟಲ್ ಬೇಡ ಅಂತ ಹೇಳಿದ್ರು ಮತ್ತು ಡಿಜಿಟಲ್ಗೆ ತಗೊಂಡ. ಅದಕ್ಕೆ ನನಗೆ ಕ್ಲಾಕ್ ಇರೋದು, ಹಾಗಾಗಿ ನಾನು ಕ್ಲಾಕ್ ಇರೋದು ಹುಡುಕ್ತಿದ್ದೀನಿ, ಸಿಕ್ತಿಲ್ಲ. ನೋಡಬೇಕು ಮುಂದೆ ಒಂದು ಎಲ್ಲಾದರೂ ಶಾಪ್ ಸಿಕ್ಕ ಹೋಗುತ್ತೆ. ಈಗ ಗೈಸ್, ಇವಾಗ ಅಲ್ಲಿ ಸುತ್ತಾಡೋಂಸರು ವಾಚ್ ಹತ್ರ ತೊಗೊಳಕ್ಕಾಗಲ್ಲ, ವಾಚ್ ಬೇಡ ಅಂತ ಆನ್ಲೈನ್ ತೊಗೊಳೋಣ ಅಂತ ಬಿಟ್ಟೆ. ಇವಾಗ ಟೀ ಕುಡ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಅಡ್ಡಾಡಿ ನಮ್ಮ ಲೋಹಿತವ್ರು ಬರೋ ಅಂತಾರೆ. ಲೋಹಿತವ್ರು ಬಂದ ತಕ್ಷಣ ಒಂದು ಹೋಟೆಲಿಗೆ ಹೋಗಿ ಒಂದು ಊಟ ಮಾಡಿ ಸರಿಯಾಗಿ ರೂಮಿಗೆ ಬಾಚ್ಕೊಳೋದು. ಮುಗೀತು ನೋಡ್ರಪ್ಪ, ಬರ್ಡೇ ಅನ್ನೋದು ಇಷ್ಟೇ. ದಿನ ಮುಗಿದು ಬಿಡ್ತೈತೆ. 24 ಗಂಟೆ ಹೆಂಗೆ ಹೋಗೋದ ಅನ್ನೋದು ಗೊತ್ತಾಗಲ್ಲ. 12 ಗಂಟೆಗೆ ಸ್ಟಾರ್ಟ್ ಆಯ್ತು, ಈಗ 12 ಗಂಟೆಗೆ ಮುಗಿದೈತಿ. ರಾಮಮೂರ್ತಿನ ರೆಡಿ ಮಾಡು. ಅನ್ನ ನೋಡ್ರಿ, ಅದು ಕುಶಾಲ ಅಂದ್ರಿ ಇದು. ನಂದ ಇವಾಗ ಎಲ್ಲಾದರೂ ಒಂದು ಪಲಾವ್ ಅಂಗಡಿ ಹುಡ್ಕಾಕತ್ತೀನಿ. ನನ್ನ ಬ್ಯಾಂಕ್ ನೋಡ್ರಿ ಇದು. ಒಂದು ಪಲಾವ್ ಅಂಗಡಿ ಹೋಗ್ಬಿಟ್ಟು ಒಂದು ಮಿರ್ಚಿ, ಒಂದು ಪಲಾವು ಮಸ್ತ್ ಕೊಡ್ತಾನ 50 ರೂಪಾಯಿಕ. ಅವನ ಮಕ ನೋಡ್ರಿ, ಅಲ್ಲಿ ಹೇಳ್ತೀನಿ ನಮ್ಮ ಮನೇನು. ಯಾರು ಹೇಳಿ ಏನಂತೀರ 200 ರೂಪಾಯಿ ಕೇಕ್ ಕಟ್ ಮಾಡೀವಿ. ನಂದು ಅಷ್ಟಾಗತ್ತಲ್ಲಿ 50 ರೂಪಾಯಿ ಎಷ್ಟು 150. ಒಂದು ಬಜ್ಜಿಗೆ ಒಂದು 30 ರೂಪಾಯಿ ಅಂದ್ರೆ 200 ರೂಪಾಯಿ ಬರ್ತದೆ ಅಲ್ಲಿಗೆ. ಬೇಕಂದ್ರೆ ಒಂದು 2 ರೂಪಾಯಿ ಎಣ್ಣೆ ಅಡಿಕೆ ಕೊಡ್ಬಿಡ್ತೀನಿ. ಹೌದಿಲ್ಲ, ಲಾಸ್ಟಿಗೆ ಒಂದು ಪಾನ್ ಕೊಡಿಸ್ತೀನಿ, ಅಥವಾ ಒಂದು ಹೋಗ್ಲಪ್ಪ ಒಂದು 30 ರೂಪಾಯಿ ಪಾನ್ ಕೊಡಿಸ್ತೀನಿ. ಅದೇನು ಬರ್ಡೇ ಅಂದ್ರೆ ಏನ್ರಿ, ಪಾರ್ಟಿ ಕೊಡಿಸ್ಬೇಕು, ನಾವು ಕೇಕ್ ಕೊಡಿಸ್ಬೇಕು. ಕೇಳಿದ್ ಕೊಡಿಸ್ಬೇಕಂದ್ರೆ ಈಗ ನಮ್ಗೆ ಏನೇ ಕೇಳ್ತಾ ಗೊತ್ತಾನ. ಅವಾಗಲೇ ಏನಕ್ಕೆ ಕೇಳಿದಲ್ಲಪ್ಪ, ಅವು ಮುಂದೆ ಹೊಂಟಾವಲ್ಲ ಬಲೂನ್. ಆ ಬಲೂನ್ ಕೇಳಿದ. ನಾನು ಅದಕ್ಕೆ ಏನಂದೆ, ಅವ್ರ ಜೊತೆ ಹೋಗ್ಬಿಡು ಕೊಡ್ತಾರೆ. ನನಗೊಂದು ಬೇಕೇ ಬೇಕು. ನಿಮ್ಮ ಮೌನ ಅದು ಬೇಕಂತ ಚಿವ್ ಚಪ್ಪಲ್ ಚಪ್ಪಲ್ ನೀ ತಮ್ಮಗ ಜಾಕ ಮಾಡ್ಸೋದು ಅದೇ ತೋರಿಸಿ ನೀರು ಕುಡ್ಸೋದು ಅದು ಇವತ್ತು ನಡಿ ಹಾಕಲ್ಲ. ಸೋಷಿಯಲ್ ಮೀಡಿಯಾದಾಗ ಎಲ್ಲ ಏನೇನೋ ಹಾಕ್ತಾರ. ಗೈಸ್, ನಾ ಫೈನಲಿ ಸ್ಟಾರ್ ಹೋಟೆಲಿಗೆ ಬಂದಿದ್ದೆ. ಲೋಹಿತವ್ರಿಗೆ ಕಾಯ್ತಿದ್ದೀವಿ. ಲೋಹಿತವ್ರು ಬಂದರೆ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದ್ರೆ ಕೆಳಗೊಂದು 500 ರೂಪಾಯಿ 1000 ರೂಪಾಯಿ ಇದೆ ತನ ನೋಡಕತ್ತೇನೆ, ಎಲ್ಲೂ ಸಿಗ್ತಿಲ್ಲ. ಗೈಸ್, ಇದೇನು ಕಾಂಬೋ ಆಫರ್. 4 ಚಿಕನ್ ಬಿರಿಯಾನಿ, ಫುಲ್ ತಂದೂರಿ, ಆಮೇಲೆ ಒಂದು ಕೋಕು, ಮತ್ತೆ ಬರೋದು ಇದ್ರಾಗ ಅಷ್ಟೇ. 4 ಜನಕ್ಕೆ ಕರೆಕ್ಟ್ 4 ಆರ್ಡ್ರ್ ಮಾಡೈತಿ. ನೋಡಿ, ಪ್ರಿಂಟ್ ಮಾಡ್ಕೊಬಿಡಲಿ, ಪ್ರಿಂಟ್ ಮಾಡಿದ್ರೆ ಯೂಸ್ ಇಲ್ಲ. ಇದೇ ಕೊಂಬ ಹೇಳಿರೋದು ನಾವು. ಆಲ್ರೆಡಿ ಇದೆ ನಿಮ್ಮ ಹತ್ರ. 4 ಚಿಕನ್ ಬಿರಿಯಾನಿ, ಮತ್ತು ಒಂದು ಫುಲ್ ತಂದೂರಿ, ಒಂದು ಕೋಕ್. ಸಂತು ಅವರು, ಲೋಹಿತ್ ಅವರು ಇವಾಗ ಬಂದು ಜಾಯ್ನ್ ಆದ್ರೆ ನಮ್ಮ ಜೊತೆಗೆ. ಇಲ್ಲಿ ರಾಜು ಅವ್ರು ಅದಾರ. ಈಗ ಇವ್ರು ರಾಜು ಅವ್ರು ಈಗ ಊಟ ಮಾಡಿ ಊರಿಗೆ ಹೋಗೋರತ್ತಾರ. ಒಂದು 12 ಗಂಟೆ ಟ್ರೈನಿಗೆ. ಗಾಯ್ಸ್, ಇದು ಬಂತು
ಇವಾಗ ತಂದೂರಿ ಚಿಕನ್ ಹೇಳಿದ್ವಿ ನಾವು, ಅಂದರೆ ಕೊಂಬೋದಲ್ಲಿ ಬಂದಿದೆ. ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ನೋಡಿ ಜಾಲಿ ಜಾಲಿ ಫುಲ್. ಹೇಗಿದೆ ಬ್ರೋ? ಸಖತ್ತಾಗಿದೆಲ್ಲ. ನಾವು ಒಂದು ಲೆಗ್ ಪೀಸ್ ತಗೋಣ. ಲೆಗ್ ಪೀಸ್ ಅದೆಷ್ಟೇ ಸಣ್ಣದಿದ್ರು ಪರವಾಗಿಲ್ಲ, ಲೆಗ್ ಪೀಸ್ ತಿನ್ನೋದ್ರಲ್ಲೇ ಮಜಾ ಜಾಸ್ತಿ. ಇವರಿಬ್ರು ಗಂಡ ಹೆಂಡತಿ ನೋಡ್ರಿ ಇಲ್ಲಿ ಜಗಳ ಆಡೋದು. ಇನ್ನು ರೈಸ್ ಬಂದಿಲ್ಲ, ಆಗಲೇ ಚಿಕನ್ ಖಾಲಿ. ಗೈಸ್ ನಮ್ಮ ಬಿರಿಯಾನಿ ಬಂತು ಇವಾಗ. ನಮ್ಮ ಬಿರಿಯಾನಿ ಓಕೆ, ಬಿರಿಯಾನಿ ಕ್ವಾಂಟಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ನಾವು ಬಿರಿಯಾನಿ ಬರೋ ಸತಿಗೆ ಕೋಳಿ ಅನ್ನೋದು ಪಾಪ ಎಲ್ಲ ಖಾಲಿ ಆಗೋಯ್ತು. ಹೇಗಿದೆ ಬ್ರೋ ಟೇಸ್ಟು? ಚೆನ್ನಾಗಿದೆನಾ? ತೊಗೊಂಡಿದ್ದಕ್ಕೂ ವರ್ತೈತಿ. ಓಕೆ, ತೊಗೊಂಡಿದ್ದಕ್ಕೂ ವರ್ತಿದೆ. ಊಟ ಮಾಡ್ತಾ ಇದ್ದೀವಿ. ರಾಜಣ್ಣ ಹೆಂಗಾಯ್ತಪ್ಪ? ನೀ ಹೇಳ್ಬೇಕು, ನೀ ಹೇಳಿದ್ರೆ ನಾವು ಖುಷಿ. ಇವಾಗ ರೈಸ್ ಒಂದು ಐತಿ, ಇನ್ನೊಂದು ಪೆಪ್ಸಿ ಒಂದು ಬರಬೇಕು ಅಷ್ಟೇ. ಫೈನಲಿ ಗೈಸ್ ಪರವಾಗಿಲ್ಲ, ಇಲ್ಲೇನು ಅಷ್ಟಾಗಿಲ್ಲ. ಒಂದೀಗ 1120 ರುಪೀಸ್ ಆಗಿದೆ 4 ಮೆಂಬರ್ಸಿಗೆ. ಪರವಾಗಿಲ್ಲ, ವರ್ತಿದೆ ಅನ್ನಿಸ್ತು. ಇವಾಗ ಊಟ ಆಯ್ತು ನಮ್ಮದು. ಊಟ ಮಾಡ್ಕೊಂಡು ಒಂಚೂರು ಪಾನ್ ತೊಗೊತಿದ್ದೀವಿ. ಒಳ್ಳೆ ಅಣ್ಣ ಒಂದು ಕ್ಯಾನ್ಸಲ್ ಮಾಡಿಬಿಡೋಣ. ಏನು ಹಾಕಿ ಬಿಟ್ರಾ? 4 ತೊಗೊಂಡಿದ್ದೀವಿ. ಪಾನ್ ಬೇಡ. ಮತ್ತು ನಿಮ್ಮಂತ ಸೇರಿ ಏನು ಮಾಡಬೇಕು? ಅವ್ರು ಪುಣ್ಯಕ್ಕೆ ಸುಣ್ಣ ಅಷ್ಟು ಹಚ್ಚಿದ್ರು ಪಾಪ. ತಂಬಾಕು ಅದೇ ಪಾನ್ ರೆಡಿ ಆಗ್ತಿದೆ ಇವಾಗ. ಬೆಂಕಿ ಪಾನ್ ಬೇಕನ್ಲಿ ಮತ್ತೆ ಎಲ್ಲ ಕಡೆ ಬೆಂಕಿ ಬಿಟ್ಕೊಂಡು ಆ ಟ್ರೈನ್ ಹೊಂಟೆ ಇಂಜಿನ್ ಹಚ್ಚದ ಬೇಡ. ಚಾಕ್ಲೇಟ್ ಬೇಡ ಮೊಬೈಲ್ ಖಾಲಿ ಭಯ. I20 बाबा है ना, I20 बाबा, I20 बाबा नहीं, I20 नहीं है, 220 है. ये थोड़ा ज़्यादा डालो भाई, ज़्यादा डालो. ಏ ಅದೇ ರುಚಿ ಇರೋದು ಮಗನ ಅದ್ರಾಗ. ಮೊದಲು ಹಾಕಿದ್ನ ಸೈಡಲ್ಲ ಅದ ಇದು. ಇದು ಅಷ್ಟೊಂದು ಜಾಸ್ತಿ ಹಾಕೋಬೇಡ. ಅಣ್ಣ ದೇವಿ ಹಾಕಂದ್ರೆ ಹೆಂಗಿತ್ತಪ್ಪ ಲೋಯ್ದಣ್ಣ? ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿ. ಹೊಟ್ಟೆ ನೋಡ್ರಿ ಹೊಟ್ಟೆ ಇವತ್ತು ಅದಕ್ಕಂತಂದು ಪರವಾಗಿಲ್ಲ. ಪಾರ್ಟಿ ಅಂತ ನಂಗೆ ನಿಂಗಲೇ ನಾನು ಈಗ ತಿನ್ನಂಗ ನಾನು ಹೋಗೋದು ಹೋಗಿ ನಂತರ ಹೇಗೆ ಪಾಸ್ ಆಗ್ತದೆ ನಂಗೆ ಸುಕ್ಕತ್ತನ ಸುಕ್ಕತ್ತೈತಿ. ಓಕೆ, ಅಣ್ಣವ್ರು ಪಾರ್ಸಲ್ ಮಾಡಿಸ್ಕೊತವ್ರೆ. ಇವಾಗ ಓಲ್ಡ್ರ ಅಂತವ್ರೆ, ನಾನು ನೈಟ್ ತಿಂತಾರಂತ. ಓಕೆ ಗೈಸ್, ಅಂತೂ ಇಂತೂ ಕುಶಲಣ್ಣಂದು ಪಾರ್ಟಿ ಕೊಡಿಸ್ತೀರಿ, ತಪ್ಪಿತ್ತು ವರ್ತಿತ್ತು. ಥ್ಯಾಂಕ್ಸ್ ಕುಶಲಣ್ಣ, 1 ಸೆಕೆಂಡ್ ಹ್ಯಾಪಿ ಬರ್ತ್ಡೇ. ನಾವು ಮತ್ತೆ ಮುಂದಿನ ವರ್ಷ ಅಣ್ಣನ ಬರ್ತ್ಡೇ ಕಾಯೋಣ, ಯಾಕಂದ್ರೆ ವರ್ಷ ನಮ್ಗೆ ಚಲೋ ಚಲೋ ಟ್ರೀಟ್ ಸಿಗ್ತಾವೆ. ವರ್ತಿತ್ತು ರೀ ನನಗನ್ಸೋ ಮಟ್ಟಿಗೆ. ಇದು ನನಗೆ ಈ ಐಡಿಯಾ ಇರಲಿಲ್ಲ. ನಮ್ಮ ಲೋಹಿತ್ ಅವ್ರು ಬಂದಿದ್ದಕ್ಕೆ ನಂಗೆ ಐಡಿಯಾ ಸಿಕ್ತು. ಇಲ್ಲ ಅಂದಿದ್ರೆ ನಾನು ಒಬ್ಬೊಬ್ರಿಗೆ ಒಂದೊಂದು ಬಿರಿಯಾನಿ ಹೇಳ್ಬಿಡ್ತಿದ್ದೆ. ಲೋಹಿತ್ ಅವ್ರು ಬಂದಿದ್ದಕ್ಕೆ ಅವನು ಕಾಂಬೋ ಐಟಮ್ ತೊಗೊಳೋಣ ಅಂತ ಹೇಳಿದ. ಕಾಂಬೋ ಐಟಮಿಗೆ ನಾವು 4 ಜನ ಇದ್ವಿ. 4 ಜನಕ್ಕೆ ಕರೆಕ್ಟ್ ಬಂತದು. ಎಷ್ಟು ಬಂದಿದೆ? 4 ಬಿರಿಯಾನಿಗೆ 170 ಬಂದಿದೆ, ಕರೆಕ್ಟ್ ಇದೆ. ಆಮೇಲೆ ಒಂದು ಗೋಲಿ ಸೋಡಾ
170ಯಲ್ಲಿ ಒಂದು ಕೋಕ್ ಬಾಟಲು, ನೆಕ್ಸ್ಟ್ ಅಂದರೆ ಒಂದು ತಂದೂರಿ, ಆಮೇಲೆ 4 ಬಿರಿಯಾನಿ ಬರ್ತಿತ್ತು. ಪರವಾಗಿಲ್ಲ. ಇನ್ನೊಂದೇನು ಟೇಸ್ಟ್ ಆಗಿದೆ ಅಂದರೆ, ರಾಜು ಅವನು ಈಗ ಊರಿಗೆ ಹೋಗ್ಬೇಕು. ಅವನು ನಾಳೆ ಮುಂದೆ ಇವಾಗ ಅವನು ಊರಿಗೆ ಹೋಗ್ಬೇಕು. ರೂಮ್ ಚಾವಿ ಇವ ಇಟ್ಕೊಂಡು ಕೂತಾನ. ಗೊತ್ತಿಲ್ಲ, ಅವ ಅರ್ಜೆಂಟ್ನಾಗ ಗಾಡಿ ಒಳಗೆ ಕಳ್ಸೇವ ಅವನಿಗೆ. ರೂಮಿಗೆ ಹೋಗ್ಬೇಕಂತ ಅವನು ರೂಮಿಗೆ ಕಳ್ಸೇವಿ. ಅವ್ನು ಊರಿಗೆ ಹೋಗ್ತಾನಂತೇನೋ. ಬಂದ ಲೋಹಿತ್, ನಮ್ಮ ಲೋಹಿತ್ ಅವ್ರು ಬಂದು ಕರ್ಕೊಂಡು ಹೋಗಕ್ಕ. ಈಗ ನಾವೇ ಬೇಗ ಹೋಗ್ಬೇಕ್ರಿ. ಅವ್ನು ಚಾವಿ ಇಲ್ಲೇ, ರೂಮಿನ ಚಾವಿ ಇಲ್ಲೇ ಇಟ್ಕೊಂಡೆ. ರೂಮ್ ಬಿಟ್ಟು ಬಂದ್ರೆ ಸರ್ಕಲ್ ನೋಡ್ರಿ ಇಲ್ಲಿ ಪಾಪ ರೂಮ್ ಚಾವಿ ಬಿಟ್ಟು ಬಂದು ನಿಂತ್ಕೊಂಡ್ಬಿಟ್ಟವನೆ. ಹ್ಞೂ ಇನ್ನೇನು ಮತ್ತ ನೀ ಬ್ಯಾಂಕ್ ಬಾ ತೊಂಬರ್ತೀನಿ ಬಾ. ಏನಾಗಲ್ಲ ಬಾ, ನಾನು ಬಿಡ್ತೀನಿ. ನೀನು ತುಂಬಿಸ್ಕೊಂಡ್ ಬಾ, ನಾ ಇಲ್ಲ ನಿಂದಿರ್ತೀನಿ. ಜಗಳ ಆಡ್ತಾವ ನೋಡ್ರಿ. ಊಟ ಮಾಡಿದ್ದನ್ನ ಹತ್ತಕ್ಕಾಗಲ್ತ ಅನ್ಸಂತು. ನಾ ಮತ್ತೆ ಹಚ್ತೀನಿ, ಇಳಿಬೇಡ. ನಾವು ಇಳಿಬೇಕು. ಬೇಡ ಬೇಡ ಬಾ, ಬಿಡು ಬಾ ಬೇಡ. ಹೋಗ ನಿಮ್ಮ ಮಾವನ ನೋಡ್ರಿ ಸಂತು ಅವ್ರ ಪಾಪ ಇದು ಮನೆ ಹತ್ರ ಇರೋ ನಾಯಿ ಒಂದು ಪಾಪ, ಅದಕ್ಕೆ ಊಟ ಇಲ್ಲ. ಒಂದು ಸ್ವಲ್ಪ ರೈಸು ಮತ್ತು ಚಿಕನ್ ಉಳಿದಿತ್ತು. ಅದು ಚಟ್ನಿ ಹಾಕಂಗೆ ಕೇಳ್ತಾ ನೋಡ್ರಿ. ಬಿಡು ಬಿಡು ತಿನ್ನತ್ತ ಬಿಡು. ಬೇಡ ಚಟ್ನಿ ಬೇಡ, ಬಿಟ್ಬಿಡು ತಿನ್ನತ್ತ. ಚಟ್ನಿ ಮತ್ತೆ ಇದು ಚಿಕನ್ ಮತ್ತೆ ಇದು ಉಳಿದೈತ್ರಿ ರೈಸು ಬಿರಿಯಾನಿ. ಹಂಗಾಗಿ ಸಂತೋಷನ ಇದಕ್ಕೆ ಹಾಕಿದ್ರು. ಅಣ್ಣಾರು ಎಲ್ಲ ರೆಡಿ ಮಾಡ್ಕೊಂಡ್ರು, ಹೋಗ್ತವ್ರೆ ಊರಿಗೆ. ಅವ್ರನ್ನ ಇವಾಗ ಬಸ್ಸಿಗೆ ಬಿಟ್ಟು ಪಾಪ ಇಲ್ಲಿಂದ ಯಾವ ಬಸ್ ಸಿಗುತ್ತೆ? ಮೆಟ್ರೋ ಗೊರಗೊಂಡಪಾಳ್ಯ. ಹಾಂ, ಗೊರಗೊಂಡಪಾಳ್ಯ ಹೋಗ್ತಿದ್ಯಾ? ಇಲ್ಲಿಂದ ಎಲ್ಲಿ ಹೋಗ್ತೀವಿ ಈಗ? ಇದಕ್ಕೆ ಟಿನ್ ಫ್ಯಾಕ್ಟ್ರಿ ಹೋಗ್ತೀಯನ ಸೀದಾನಾ? ಓಕೆ, ಅವ್ನು ಇಲ್ಲಿಂದ ಗುರುಗುಂಟಪಾಳ್ಯಕ್ಕೆ ಹೋಗಿ ಅಲ್ಲಿಂದ ಬಸ್ ಬುಕ್ ಮಾಡಿ ಅಲ್ಲಿ. ಇಲ್ಲ ಬಿಟ್ಟು ವಾ ಶಿವನೇ, ನಾವು ಹೋದ್ ಸರಿ ಹೋಗಿ ಅನುಭವಿಸ ಗುರು ರಾಜ. ಬಹಳ ಕಷ್ಟ ಲೇ. ಎಲ್ಲೆಲ್ಲ ದುಡ್ಡು ಹಾಕ್ತಿ ಬಸ್ ಬುಕ್ ಮಾಡ್ಕೊಂಡು ಹೋಗಲಿ. ಬಸ್ ಬುಕ್ ಆದರೆ ಮಸ್ತ್ ಮಾತ್ರ ಅವರು ನೋಡ್ರಿ, ನಮ್ಮ ಗಾಡಿ ಹೊಡಿತಾರೆ. ಟೀ ಶಾಪಿಗೆ ಕರ್ಕೊಂಬಂದು ಇಲ್ಲಿ ಟೀ ಒಲೆ ಅಂತವನೆ. ಟೀ ಶಾಪಿಗೆ ಬಂದಿದ್ದೇವೆ ಇವಾಗ. ಲೇ ಅಲ್ಲಿ ಬ್ಯಾಡ ಬಾ ಲೋಯ್ತು. ಏನ್ ಖಾಲಿ ಏನಾಯ್ತು? ಹಾಂ ಇಲ್ಲ ತಡಿತತ್ತು ನಿಂಗೆ ಬೇಡ ಯಾಕ? ಗಾಯ್ಸ್ ಟೀ ತೊಗೊಂಡ್ವಿ. ಸಂತೋಣ ಟೀ ಅಲ್ಲ ಅಂತ, ಅದಕ್ಕೆ ನಾವು ಟೀ ತೊಗೊಂಡ್ವಿ. ನಾನೊಂದು ಲೋಯ್ತೊಂದು. ಗಾಯ್ಸ್ ಟೀ ಕುಡಿದ್ವಿ. ಈಗ ಟೀ ಕುಡಿದು ಸಂತೋಷದ ಹೊಟ್ಟೆ ಬಾರಾಗ್ಯದಂತ ಅದಕ್ಕೆ ಇವಾಗ ನೆಕ್ಸ್ಟ್ ಏನಿಲ್ಲ. ಇವಾಗ ಎಲ್ಲಿ ಹೊಂಟೇವಿ? ಎಲ್ಲಿಗೋ ಲೋಯ್ತವ್ರು ಕರ್ಕೊಂಡ್ರೆ ನಡ್ಕೊಂತ ಕ್ಲಿಪ್ ಕಟ್ ಮಾಡ್ಬೇಕಲ್ಲ. ಮತ್ತೆ ನಿನ್ನ ಬರ್ತಡೇ ಸ್ಪೆಷಲು ನೀನು ಏನು ಮಾಡ್ತೀವಿ ಅಂದ್ರೆ, ನಿನ್ನ ಸೆಂಟ್ರಾಗ ಮುಗಿಸ್ತೀವಿ. ಅತ್ತ ಇದ್ದಾಗ ನಿಂದಿರ್ತೀವಿ ಇಬ್ಬರು ಹುಡುಗಿಯರ್ನ. ಚಮಕ್ ಚಲೋ ಎಂಜಾಯ್. ನಾವು ಹೊರಗೆ ಬರ್ತೀವಿ ಅಷ್ಟೇ. ಬೇಡಪ್ಪ. ಇವತ್ತು ನಮ್ಮ ಹುಡುಗನ ಬರ್ತಡೇ.
ಬರ್ಡೇಗೆ ಇವನಿಗೊಂದು ಒಳ್ಳೆ ಹುಡುಗಿ ನೋಡ್ಬೇಕು. ನೋಡಿ ಎಷ್ಟು ಮಂದಿ ಇದ್ದಾರೆ, ಅಷ್ಟು ಮಂದಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಹುಡುಗಿ ಇದ್ದಾರಾ ಇವ್ರಿಗೆ? ನೋಡಿ ಬೇಗ ಕಮೆಂಟ್ ಮಾಡಿ, ಕಮೆಂಟ್ ಪ್ಲೀಸ್ ಮಾಡಿ. ನಮ್ಮ ನೋಡ್ರಿ, ರೂಪದಲ್ಲಿ ಗುಣವಂತ, ಶೀಲದಲ್ಲಿ ಅಪರೂಪ. ಇಲ್ಲಿ ಟ್ರೈ ಮಾಡ್ಬೋದು ಎಲ್ಲಿ ಹುಡುಕಿದರೂ ಸಿಗಲಾರದಂತಹ ಬೆಳ್ಳಿ ಮಾಣಿಕ್ಯದ ನಮ್ಮ 4 ತಲೆಯ ಗುಂಡಣ್ಣ. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ. ನಿಮಗೆ ಇವ್ರದ್ದು ಏನೇನು ID ಬೇಕೋ, ನಂಬರ್ ಬೇಕೋ ಎಲ್ಲ ಕಳಿಸ್ತೀವಿ. ಫಸ್ಟ್ ಕಮೆಂಟ್ ಮಾಡಿ ಅದು ಹುಡುಗಿ ಇದ್ರೆ. ಓಕೆ, ಅಲ್ಲ ಇಲ್ಲಿ ಟ್ರೈ ಮಾಡ್ಬೋದು ಸ್ಟೀನ. ಬೇಡ ಫಸ್ಟ್ ನೀನು ಹುಡುಗಿ ನೋಡೋಣ. ಇದೆ ಮಡಕಿಟ್ಟಿ ಡೇ ಕ್ಲೋಸ್ ಮಾಡೋಕ್ಕೆ ಎಂಡಿಂಗ್ ಅಂತ ಅನ್ಕೋತೀನಿ. ಗುಡ್ ನೈಟ್. ಫೈನಲಿ ರೂಮಿಗೆ ಬಂದ್ವಿ. ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಇದೊಂದು ಬುರ್ಜ್ ಖಲೀಫಾ ಮಾತಾಡ್ಬೇಕೀಗ. ಸಂತೋಷ ಎತ್ತದು ಎತ್ಕೊಂಡು ಹೋಗ್ಬೇಕಂತ ಸಂತೂನು ಇವ ಬ್ಯಾಟಿಗೆ ಎಲ್ಲ ತೊಗೊಂಡಿರ್ತಾನೆ ಅಣ್ಣ. ಗೈಸ್ ಫೈನಲಿ ಇವತ್ತಿನ ದಿನ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಲೋಹಿತ್ ಅವರು ಎಲ್ಲ ಮುಗಿಸ್ಕೊಂಡು ಅವರು ರೂಮಿಗೆ ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ರೂಮಿಗೆ ಹೋಗೋದು. ಇಲ್ಲಿಗ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರಮ್ ಬೆಂಗಳೂರು.